ಜಕಿಯಾ ಮುಲ್ಲಾ ನನ್ನ ಮಗಳ್ರಿ. ಸಾಬಿರ್ ಅಂತ ಹುಡುಗಿದು ಫ್ರೆಂಡ್ ಕಳೆದ 3-4 ವರ್ಷದಿಂದ ಹುಡುಗಿ ಜೊತೆಗೆ ಸಂಪರ್ಕದಲ್ಲಿದ್ರು. जकिया मुल्ला मंगल की शाम घर से मुस्कुराते हुए निकली थी, मगर किस्मत को कुछ और मंजूर था. घर वापस जाकिया नहीं, उसका जनाजा पहुंचा. धारवाड़ कर्नाटका से एक दिल दहला देने वाली खबर सामने आई है. 19 साल की जाकिया मुल्ला, जो गांधी चौक धारवाड़ की रहने वाली थी, का कत्ल कर दिया गया. ये घटना धारवाड़ के मजाफती इलाके में पेश आया. बताया जा रहा है कि जकिया ने पिछले साल पैरामेडिकल कोर्स कंप्लीट किया था और नौकरी की तलाश में थी. एक रोशन मुस्तकबिल का ख्वाब देखने वाली यह जवान लड़की अचानक ऊपर वाले को प्यारी हो गई. पुलिस ने मामला दर्ज कर लिया है और आरोपियों की तलाश जारी है. और बने रहिए हमारे साथ. और खबरें देखने के लिए 360 न्यूज को सब्सक्राइब करें. ए मूसा ಉಸ್ಮಾನ್ ಸ್ವಲ್ಪ ಹಿಂಗೆ ಸರಿ ಎಲ್ಲರೂ ಇವ್ರ ನೀವೆಲ್ಲ ದಯವಿಟ್ಟು ಹಿಂಗೆ ಸರಿ. ಮಧ್ಯಾಹ್ನ ನಾನು ಕೂತು ಊಟ ಮಾಡಿದ್ವಿ. 3 ಕರೆದ್ವಿ. 4 ಗಂಟೆ ನಾನು ಆಮೇಲೆ ಮುಗಿಸಿ ಸರ್ 1 ಆಟ ಆಮೇಲೆ ಲ್ಯಾಬ್ ಒಳಗೆ ಟೈಮ್ ಮಾಡೋದು ನನಗೆ पापा को बोल मैं लैब में है जरा करके बोली क्या लैब एल लैब मेरा छोड़ इधर चलो स्टूडेंट ಮಾಡಬೇಕು सब जन इधर चलो 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 फिर थैंक यू चार तो सर ಇದು ಲೂಸ್ ಬಿಡು ಮದುವೆ ಹುಡುಗ್ಯಾರ ಅಲ್ಲಿ ತಂದ್ಲ ಅದ ಹುಡುಗ ಎಡಿಟ್ ಮಾಡಿ ಹಾಕ್ರಿ
ಜಕಿಯಾ ಮುಲ್ಲಾ ನನ್ನ ಮಗಳ್ರಿ, ಜಕಿಯಾ ಮುಲ್ಲಾ ಅಂತ. ಏನಾಗೈತಿ, ಯಾವಾಗ ಗೊತ್ತಾಯ್ತು ನಿಮ್ಗಿತ್ತು? ಇದು ನಾವು ಸಾಯಂಕಾಲ ನನ್ನ ಮಧ್ಯಾಹ್ನ ನನ್ನ ಕೂಟ ಊಟ ಮಾಡಿ 4 ಗಂಟೆ ಮೇಲೆ 4:30 ಆಕೆ ನಾ ಹೋಗಿದ್ದೆ ನನ್ನ ಹುಡುಗನ ಕರ್ಕೊಂಡು ಬರೋಕೆ ಶಾಲಿಗೆ 4:15 4:15. ಆಮೇಲೆ ಈಕಿ ಮನೆಯಿಂದ ಲ್ಯಾಬ್ ಹೋಗ್ತೀನಂತ ಮನ್ಯಾಗ ಹೇಳಿ ಹೋಗ್ಯಾಳ್ರಿ. ಯಾವ ಲ್ಯಾಬಿಗೆ ಹೋಗ್ತಾಳೆ ಗೊತ್ತಿಲ್ಲ, ಯಾವ ಲ್ಯಾಬ ಯಾವ ಕಡೆ ಲ್ಯಾಬ ಅದು ಏನು ಗೊತ್ತಿಲ್ಲ. ಈಗ ನಮಗೆ ಆ ಲ್ಯಾಬಿಗೆ ಹೋಗಿ ಅಲ್ಲಿಂದ ಯಾರು ಕರ್ಕೊಂಡು ಬಂದಿಲ್ಲ ಇದು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗಬೇಕು. ಎಂಗೇಜ್ ಇಲ್ಲ, ಹಂಗೆ ಮಾತುಕತೆ ಎಂಗೇಜ್ಮೆಂಟ್ ಆಗಿಲ್ಲ. ಇಲ್ಲೇ ಅವರು ನಮ್ಮ ಫ್ರೆಂಡೇ ರೀ ಅವ್ರು, ಮುಲ್ಲಾ ಅಂತವ್ರು. ನಮ್ದು ಗಾಂಧಿ ಚೌಕ ಸರ್. ಈಗ ಪ್ಯಾರಾಮೆಡಿಕಲ್ SSLC ಆದ್ಮೇಲೆ ಇಲ್ಲ, ಪ್ಯಾರಾಮೆಡಿಕಲ್ ಮುಗೀತು ರೀ. ಮುಗಿದ ಮೇಲೆ ಅಲ್ಲಿ ಜಾಬ್ ಸಲುವಾಗಿ ಅಲ್ಲೇ ಅಡ್ಡಾಡಕತ್ತಿದ್ದು ಹೇಳಕಿ. ಬಟ್ ಯಾರು ಮಾಡ್ಯಾರ? ಈಗ ಯಾರಿಗೆ ಅದು ಇನ್ವೆಸ್ಟಿಗೇಷನ್ ಅವ್ರು ಮಾಡಿದ ಮೇಲೆ ಗೊತ್ತಾಗೋದು. ಈಗ ಆಕೆ ಹಿಂದೆ ಯಾರು ಇದ್ರ ಏನೇನಂತ ನಿಮ್ಗೇನು ಸಂಶಯ ಅದನ್ನ ಯಾರ್ದರ ಮೇಲೆ? ಏನು ಸಂಶಯ ಅಂದ್ರೆ ನೋಡ್ರಿ, ಈಗ ಹೊರಗೆ ಏನೇನು ಆಗ್ತೈತೆ ನಾವು ನೋಡೋಕೆ ನಮಗೆ ಕುಂತ ನಾವು ಏನು ಅಲ್ಲ ಅದೇ ದಂಧೆ ಕೆಲಸ ಬಿಟ್ಟು ನೋಡೋಕೆ ನಮ್ಗೆ ಆಗೋದಿಲ್ಲ ಅದೆಲ್ಲ, ಯಾರಿಗೂ ಆಗೋದಿಲ್ಲ. ಈಗ ಏನು ಆಕೈತಿ ಅದಂದ್ರೆ ಈಗ ಪೊಲೀಸರು ಏನು ಹುಡುಗಿ ಭಾಳ ಡಿಸೆಂಟರಿ. ಈಗ ನಿಮ್ಮ ಮಗಳು ತೀರ್ಕೊಂಡಾಳ, ಈಗ ಸಹಜವಾಗಿ ತಂದೆ ತಾಯಿಗೆ ಡೌಟ್ ಇದ್ದೇ ಇರ್ತೈತಿ, ಯಾರಾದರೂ ಕೊಲೆ ಮಾಡಿದಾರೋ ಏನು? ಇಲ್ಲ, ಈಗ ಅದು ಇನ್ವೆಸ್ಟಿಗೇಷನ್ ಆದ ನಂತರನೇ ಗೊತ್ತಾಗೋದು ಸರ್. ಈಗ ಯಾರ ಮೇಲೆ ನಾವು ಹೇಳಕ್ಕಂದ್ರೆ ನಾವು ನೋಡಿಲ್ಲ ಅವ್ರಿಗೆ, ನಮ್ಗೆ ಕಂಡಿಲ್ಲ ಅವರು, ನಾವು ಹೆಂಗೆ ಹೇಳ್ಬೋದು ಅವ್ರ ಬಗ್ಗೆ? ಇಲ್ಲಿ ರಾತ್ರಿ ಟೈಮ್ ಯಾರು ಅಡ್ಡಾಡ್ಲಂತ ಜಗದಾಗ ತಂದು ಹಾಕಿ ಹೋಗ್ಯಾರ. ಹಾಂ ಹೌದು ರೀ. ನಿಮ್ಮ ಹೆಸರು? ಯೂನುಸ್ ಮುಲ್ಲಾ ರೀ. ಮತ್ತು ಪೊಲೀಸರು ದಾರಿ ತಪ್ಪಿಸುವಂಥ ಕೆಲಸ ಆಗಿತ್ತು, ಏನು ಮಾಹಿತಿ ಕೊಡ್ತಾ ಇರ್ತಿಲ್ಲ ನೋಡಿ. ನಿನ್ನೆ ಡಿಪಾರ್ಟ್ಮೆಂಟ್ದವರು ಎಲ್ಲರೂ ಅಲ್ಲೇ ಇದ್ದರು, ನಮ್ಮ ತಾವು ಮೀಡಿಯಾ ಸ್ನೇಹಿತರು ಕೂಡ ಅಲ್ಲೇ ಇದ್ರಿ. ಆ ಹುಡುಗ ಏನಿದಾನೆಲ್ಲ ಅವನು ಸ್ಟಾರ್ಟಿಂಗ್ಲಿಂದ ಅವನು ಆಗಲಿ ಅವ್ರ ತಂದೆ ಆಗಲಿ ಮಿಸ್ಗೈಡೆನ್ಸ್ ಮಾಡ್ಕೊತ ಇದ್ರು. ಅವರು ಸ್ಟಾರ್ಟಿಂಗ್ದಲ್ಲಿ ಅವರು ಇದನ್ನೂ ಹೇಳಿದರು ನಮ್ಮ ಕಸನ್ ಬ್ರದರ್ಗೆ, ಇಲ್ಲ ಇದು ಮರ್ಡರ್ ಅಲ್ಲ, ಇದು ಏನೋ ಸುಸೈಡ್ ಮಾಡಿರಬೇಕು, ಮತ್ತೆ ಯಾಕೆ ಡಿಪಾರ್ಟ್ಮೆಂಟ್ಗೆಲ್ಲ ನಾವು ಹೇಳೋದು, ನಾವೇ ತೊಗೊಂಡು ಹೋಗಿ ಮಣ್ಣು ಮಾಡಿಬಿಡೋಣ ಅಂಥೇಳಿ ಅಂದ್ಕೊಳ್ಳಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅದ್ರ ಬಗ್ಗೆ ಅಬ್ಜೆಕ್ಷನ್ ಹಾಕಿದರು. ಇಲ್ಲ, ಇದು ಮರ್ಡರೇ ಇದೆ, ಇದ್ರ ಬಗ್ಗೆ ತನಿಖೆ ಆಗಬೇಕು, ಡಿಪಾರ್ಟ್ಮೆಂಟ್ ಬರಬೇಕಂತ ಹೇಳಿ ಎಲ್ಲರೂ ಒತ್ತಾಯ ಮಾಡಿ ನಾವು ಇದನ್ನು ಮಾಡಿದ್ವಿ. ನಿನ್ನೆ ರಾತ್ರಿವರೆಗೂ ಸಹ ಆ ಹುಡುಗನ ತಂದೆ ಇಲ್ಲೇ ಇದ್ದರು. ಅವರು ಬೇರೆ ವಿಷಯವನ್ನು ಹೇಳ್ತಾ ಇದ್ದರು. ಅವರು ಸತ್ಯ ಸಂಗತಿಯನ್ನು ಮುಚ್ಚಿ ಹಾಕಲಿಕ್ಕೆ ಭಾಳ ಪ್ರಯತ್ನ ಮಾಡಿದರು. ಇವಾಗ ನಾವು ಎಲ್ಲ ಫ್ಯಾಮಿಲಿ ಮೆಂಬರ್ಸು ಮತ್ತು ಸಮಾಜದ ಎಲ್ಲ ಜನ ಸೇರಿ ನಾವು ಇವತ್ತಿನ ಒಂದು ಧರಣಿ ಮಾಡೋಣ, ಧರಣಿ ಮಾಡಿ ಎಲ್ಲರೂ ಅರೆಸ್ಟ್ ಆಗುವವರೆಗೂ ನಾವು ಇಲ್ಲಿಂದ ಡೆಡ್ ಬಾಡಿ ಒಯ್ಯಲ್ಲ ಅಂಥೇಳಿ ನಾವು ಡಿಪಾರ್ಟ್ಮೆಂಟ್ದವ್ರು ನಾವು ಹೇಳಿದ್ವಿ. SP ಸಾಹೇಬರು, ACP ಸಾಹೇಬರು, ಸಂಬಂಧಪಟ್ಟ ಠಾಣೆ ಎಲ್ಲ ಇನ್ಸ್ಪೆಕ್ಟರ್ಗಳು ಬಂದು ಅವರು ನಮ್ಮ ನಡುವೆ ಒಂದು ಮಾತುಕತೆ ಆಯಿತು. ಅವರು SP ಸಾಹೇಬರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ನಿಷ್ಪಕ್ಷವಾಗಿ ಇದು ತನಿಖೆಯಾಗಿ ಇದಕ್ಕೆ ಸಂಬಂಧಪಟ್ಟವ್ರು ಯಾರ್ಯಾರು ಇದ್ದಾರೆ, ಅದು ಗಾಡಿ ಕೊಟ್ಟವರು ಅವ್ರ ತಂದೆ ಆಗಲಿ, ಆ ಅಪರಾಧಿಗಳಾಗಲಿ, ಅಪರಾಧಕ್ಕೆ ಯಾರು ಪ್ರೋತ್ಸಾಹ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಅವರ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಅರೆಸ್ಟ್ ಮಾಡ್ತೇನೆ ಅಂತ ಹೇಳಿ ನಮಗೊಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಕರ್ಕೊಂಡು ಹೋಗಿದ್ರೆ ಅಥವಾ ಕಾರ್ ಅಂತೇಳಿ ನಮಗೆ ಮಾಹಿತಿ ಬಂದಿದೆ, ಆದರೂ ನಮಗೆ ಪಕ್ಕಾ ಗೊತ್ತಿಲ್ಲ, ಅದು ಡಿಪಾರ್ಟ್ಮೆಂಟ್ಗೆ ಗೊತ್ತಿದೆ. ಡಿಪಾರ್ಟ್ಮೆಂಟ್ದವರು ಯಾವಾಗ ಅದನ್ನು ಬಹಿರಂಗವಾಗಿ ಹೇಳ್ತಾರೆ. ಅವರು ಬೈಟ್ ಕೊಟ್ಟಿದ್ರು ಮಾಧ್ಯಮಕ್ಕೆ, ಅಂದರೆ ಈಗ ಕೊಲೆ ಮಾಡಿದ ಆರೋಪಿ ಏನದಲ್ಲ ಅವ್ರ ತಂದೆ ಮಾಧ್ಯಮಗಳಿಗೆ ಹೇಳಿದರು, ಹುಡುಗಿ ಒಳ್ಳೆಯ ಸ್ವಭಾವದವಳು. ಅದೇ ಸರ್, ಅದು ನಾವು ಅದನ್ನೇ ಹೇಳ್ತಾ ಇದ್ದೇವೆ. ಅವರು
ಆ ಹುಡುಗಿ ತಂದೆಗೆ ಬೈಟ್ ಕೊಡಲಿಕ್ಕೆ ಕೊಡ್ತಿದ್ದಿಲ್ಲ. ನೀವು ಭಾಳ ಇದ್ರಾಗಿದ್ದೀರಿ, ಶೋಕ್ದಾಗಿದ್ದೀರಿ, ಪ್ರತಿಯೊಂದು ಅವರು ಮ್ಯಾನೇಜ್ ಮಾಡಿ ಅವ್ರದ್ದೇ ಥರದಿಂದ ಅವ್ರು ಮ್ಯಾನೇಜ್ ಮಾಡಿ ಅದು ಹೇಗಾದರೂ ಮಾಡಿ ಅದನ್ನು ಬಚ್ಚಿ ಹಾಕ್ಬೇಕಂತ ಹೇಳಿ ಅವ್ರು ಭಾಳ ಪ್ರಯತ್ನ ಮಾಡಿದರು. ಬಟ್ ಅದು ಸತ್ಯ ಸಂಗತಿ ಯಾವತ್ತೂ ಬಚ್ಚಿಡೋಕೆ ಸಾಧ್ಯ ಇಲ್ಲ. ಅದು ಅವ್ರು ಖುದ್ದು ಅವ್ರ ಮಗನೇ ಆರೋಪಿ ಇದ್ದಾನೆ, ಅವನು ಡಿಪಾರ್ಟ್ಮೆಂಟ್ದವ್ರದ್ದು ಅಂತ ಒಪ್ಕೊಂಡಿದ್ದಾನೆ ಅಂತ ಅವನು. ಇಲ್ಲ ಸರ್, ಎಲ್ಲಿಂದ ಬಂದಿದ್ದು ಅಂತ ಗೊತ್ತಾಗಿಲ್ಲ. ನಾವು ನಮ್ಮದು ಇವರು ಶೇಖ್ ಸಾಹೇಬ್ರಿಗೆ ಹೇಳಿದ್ವಿ. ನಾನು ಅವರು ನಂಬರ್ ಮೆಸೇಜ್ ಮಾಡಂದ್ರು. ಅವರು ಮ್ಯಾಲಿದ್ಕೊಳ್ಳಿ ಅವರು 10 ನಿಮಿಷದಾಗ ಬಂದರು. ಬಂದು ನನ್ನ ಕರ್ಕೊಂಡು ನಾವು ಇಬ್ಬರು ನಮ್ಮ ಮಳ್ಯ ನಾನು ಎಲ್ಲ ಸೇರಿ ಇಲ್ಲಿ ಎಲ್ಲ ಕಡೆ ಆಜುಬಾಜು ಎಲ್ಲ ಟ್ರ್ಯಾಕಿಂಗ್ ಮಾಡಿ ಅವ್ರದ್ದು ಮೊಬೈಲ್ ಇಲ್ಲೇ ಐತೆ ಅಂತ ತೋರಿಸ್ತಾ ರಾತ್ರಿಗೆ ಏನು ಕಂಡಿಲ್ಲ ಸರ್. ಆನಂತರ ನಾವು ಇಲ್ಲಿಂದ ಪಾಸಾಗಿ ಹೋದ್ವಿ. ಇಲ್ಲಿ ಕ್ವಾರಿ ಇದೆ ಸರ್, ಅಲ್ಲಿ ನೋಡ್ಕೊಂಡು ಹೋಗೋಣಂದೆ. ಇಲ್ಲಿಂದ ಪಾಸಾಗಿ 1:15 ಹೋದೆ ನಾವು. ಆಮೇಲೆ ಅವರು ಏನಂದ್ರು, ಬೆಳಗ್ಗೆ ಬಂದು ಒಂದು ಸಲ ಟ್ರೈ ಮಾಡಿರಿ, ಏನಾರು ಆದ್ರೆ ಇಲ್ಲಕ್ಕೆ 11 ಗಂಟೆಗೆ ಬಂದು ಹೋಗಿ ಕಂಪ್ಲೇಂಟ್ ಮಾಡಿರಿ, ಅದು ಅವ್ರದ್ದು ಫೋಟೋ ಮತ್ತು ಆಧಾರ್ ಕಾರ್ಡ್ ತೊಗೊಂಡು ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡೋದು ಅಂತೇಳಿ ಹೇಳಿದ್ರು ಅವ್ರು ಸರ್, ಅವರು ಶೇಖ್ ಸಾಹೇಬ್ರು. ಆಮೇಲೆ ನಾವು ಬೆಳಗ್ಗೆ ಬಂದೀವಿ ಸರ್. ಬಂದು ಅಲ್ಲಿಂದ ಯೂನಿವರ್ಸಿಟಿ ಹಿಂದಿಂದ ಬಂದೀವಿ ಸರ್. ಬಂದು ನೋಡ್ಕೊತ ಬಂದ್ವಿ, ಅದು ಬುರ್ಕಿ ಕಾಣುತ್ತಾ, ಅಲ್ಲಿ ಸ್ಟಾಪ್ ಮಾಡಿ ನೋಡಿ. ಒಂದು ಇವಾಗ ಎಷ್ಟಾಯ್ತು ಟೈಮ್ 12 ಅಂದರೆ 10 ಗಂಟೆ ಸುಮಾರು ಬಂದಿದ್ದೆ ಸರ್. ಒಟ್ಟು ರಾತ್ರಿ ಎಲ್ಲ ಹುಡುಕಾಡಿದ್ರಿ ನೀವು? ಒಟ್ಟು ಹಾಂ, ಹುಡುಕಾಡಿದ್ವಿ ಸರ್ ರಾತ್ರಿ. ಏನಾದರೂ ಸಂಶಯ ಯಾರ್ದರ ಮೇಲೆ? ಆಮೇಲೆ ಯಾವ್ದಾರ ಹುಡುಗನ ಜೊತೆ ಬಂದಿದ್ದು ಏನಾದರೂ? ಇಲ್ಲ ಸರ್, ಅಂಥದ್ದೇನಿಲ್ಲ. ಆ ಹುಡುಗಿ ಭಾಳ ಡಿಸೆನ್ಸ್ ಸರ್. ಅಂಥ ಮನೆ ಬಿಟ್ಟು ಎಲ್ಲ ಹೋಗೋದೇ ಇಲ್ಲ. ಅವಕ್ಕೆ ಹೋದ್ರಲ್ಲೇ ಲ್ಯಾಬ್ಗೆ ಸ್ವಲ್ಪ ಜಾಬ್ ಟ್ರೈ ಮಾಡ್ತಿದ್ರೆ. ಅಲ್ಲ, ಈಗ ಕುತ್ತಿಗೆಗೆ ಇದನ್ನ ಹಾಕಿ ಏನೇನಾಗೈತಿ ಇಲ್ಲಿ ಬಂದು ನೋಡಿದ್ರಿ ನೀವು? ಅದೇ ಆ್ಯಸ್ ಇಟ್ ಈಸ್ ಹೆಂಗೈತಿ ಹಂಗೈತಿ ಸರ್. ಬಂದು ನೋಡಿದ್ವಿ. ಏನು ಮಾಡ್ಯಾರ ಹುಡುಗಿಗೆ? ಕುತ್ತಿಗೆಯಲ್ಲಿ ಹಾಕಿದ ಒಣ್ಣೆ ಹಾಕಿದೆ, ಜಗ್ಗಿದ್ದಾರೆ. ಅಲ್ಲೇ ನಮ್ಮ ಮೂಗಿನಾಗಿಂದ ರಕ್ತ ಬಂದಿದೆ. ಅದೇ ನಮಗೆ ಏನಾಗಿದೆ ಅಂತೂ ಅಷ್ಟು ಡೌಟ್, ಏನು ಗುರುತಾಗುತ್ತಾ ಇಲ್ಲ. ಮರ್ಡರ್ ಮಾಡ್ಯಾರೆ ತಾನು ಮಾಡ್ಕೊಂಡಾರಂತೆ ನಮಗೂ ಗೊತ್ತಾಗ್ತದೆ. ಮನೆಯಿಂದ ಎಷ್ಟೊತ್ತಿಗೆ ಬಂದಿದ್ರು ಸರ್ ಇವರು? ನಿನ್ನೆ ಅವರು 4:05 ಗಂಟೆಗೆ ಬಿಟ್ಟಾರಂತ ಹೇಳ್ತಾರೆ ಅವರಪ್ಪ. ಇವರು 4:15 ಇವ್ರ ಮಗನ ಸಂಬಂಧ ಇದಕ್ಕೆ ಹೋದ್ರಂತೆ ಈ ಸ್ಕೂಲಿಗೆ. ಆ ನಂತರ ಆಕಿ ಹೋದ್ಲು, ತಮ್ಮನಿಗೆ ಫೋನ್ ಮಾಡಿಲ್ಲಂತೆ ಎಲ್ಲಿದೆ ಅಂತೇಳಿ. ಆಕಿ ತಮ್ಮ ಕೇಳಿದ ಕೂಡಲೇ ನಾನು ಲ್ಯಾಬ್ದಾಗ ಇದ್ದಿತ್ತು ಅಂತ ಹೇಳಿ ಹೇಳಿ. ಯಾವುದು ಏನು ಹೇಳಿಲ್ಲ. ಗೊತ್ತಿಲ್ಲ ಯಾವ ಲ್ಯಾಬ್ ಹೋಗ್ತಾರೆ ಇಲ್ಲ, ಟ್ರೈ ಮಾಡ್ತಿದ್ದೆ, ಜಾಬ್ಗೆ ಟ್ರೈ ಮಾಡ್ತಿದ್ದಕ್ಕೆ. ಯಾವ ಲ್ಯಾಬ್ಗೆ ಹೋಗ್ಯಾಳ ಅಂತ ಗೊತ್ತಿಲ್ಲ. ಅದರ ಫಿಕ್ಸ್ ಆಗಿ ಅಲ್ಲಿ ನೌಕರಿ ಮಾಡ್ತಿದ್ದಿಲ್ಲ. ನಿನ್ನೆ 4:04 ಲ್ಯಾಬ್ ಹೋಗ್ತಂತ ಹೋದಕ್ಕೆ ಈಗ ಹೆಣವಾಗಿ ಸಿಕ್ಕಿರೋದು. ಹೌದು ಸರ್, ಪರ್ವೇಜ್ ಅಹಮದ್ ಮುಲ್ಲಾ ಅಂತೇಳಿ. ಯಾರು ಏನು ಅನ್ನೋದೇನು ಮಾಹಿತಿ ಸಿಕ್ಕಿದೆ? ನಿನ್ನೆ ನಮ್ಮದು ಅನಾಲಿಸಿಸ್ ಪ್ರಕಾರ ಸಾಬಿರ್ ಅಂತ ಹುಡುಗಿದು ಫ್ರೆಂಡ್ ಕಳೆದ 3-4 ವರ್ಷದಿಂದ ಹುಡುಗಿ ಜೊತೆಗೆ ಸಂಪರ್ಕದಲ್ಲಿದ್ದರು. ನಮ್ಮ ಬಂದ ಮಾಹಿತಿ ಪ್ರಕಾರ ಅವ್ರಿಗೆ ಮದುವೆ ಮಾಡೋಕ್ಕೆ ಇಷ್ಟ ಇತ್ತು. ಆ ಮದುವೆ ಮಾಡೋ ಇಷ್ಟ ಅಲ್ಲಿ ಸ್ವಲ್ಪ ಅಸಮಾಧಾನ ಆದರೆ ಸಾಬಿರ್ ಅವರೇ ಆ ಲೇಡಿ ಜಾಕಿಯಾಗೆ 20ನೇ ತಾರೀಕಿಗೆ ಸಾಯಂಕಾಲ ಮರ್ಡರ್ ಮಾಡಿದ್ದಾರೆ. ನಿನ್ನೆ ನೈಟ್ ಅರೌಂಡ್ 12 ಗಂಟೆಗೆ ನಾವೇ ಆ ಸಾಬಿರ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಬೇಸಿಸ್ ಮೇಲೆ ಬಂಧನ ಮಾಡಿಸಿದ್ದೀವಿ. ಈಗ ಅದೇ ಲೀಗಲ್ ಪ್ರೊಸೆಸ್ ನಡೀತಾ ಇದೆ. ಆದಷ್ಟು ಬೇಗ ಅವರಿಗೆ ಜೆಸಿಗೆ ತಲುಪಿಸ್ತೀವಿ. ರೀಸನ್ ಆರೋಪಿನೂ ಹೇಳ್ಬೋದು, ಅವರಿಗೆ ಇಷ್ಟಿದೆ ಹೆಂಗೆ ಬಂತು. ಬಟ್ ನಾವೇ ಫಸ್ಟ್ ನಮಗೇತು ಸುಮ್ಮನೆ ಯಾರಿಗೆ ಹಿಡಿಯೋಕ್ಕೆ ಆಗಲ್ಲ. ಎವಿಡೆನ್ಸ್ ಬೇಸಿಸ್ ಮೇಲೆ ನಾವೇ ನಮ್ಮ ಕಾರ್ಯಾಚರಣೆ ಮಾಡ್ತೀವಿ. ಸೊ ಅದು ಎವಿಡೆನ್ಸ್ ಸಿಕ್ಕ ತಕ್ಷಣ ನಾವೇ ನಮ್ಮ ಕಾರ್ಯಾಚರಣೆ ಮಾಡಿಸಿದ್ದೀವಿ. ಅದರ ಪ್ರಕಾರ ಆರೋಪಿಗೆ ಸಿಕ್ಯೂರ್ ಆಗಿದೆ. ಆಸ್ ಆಫ್ ನಾವು ನಮಗೆ ಏನು ಎವಿಡೆನ್ಸ್ ಸಿಕ್ಕಿದೆ ಅಂದರೆ ಕ್ಲಿಯರ್ ಟೆಕ್ನಿಕಲ್ ಎವಿಡೆನ್ಸ್ ಇದೆ. ಇದರಲ್ಲಿ ಒಬ್ಬರೇದು ಪಾತ್ರ ಕಂಡು ಬರ್ತಾ ಇದೆ. ಬಟ್ ನಮ್ಮ ಇನ್ವೆಸ್ಟಿಗೇಷನ್ ಯಾವಾಗಲೂ ಕ್ಲೋಸ್ ಆಗಲ್ಲ. ಈವನ್ ಚಾರ್ಜ್ ಶೀಟ್ ಆದಮೇಲೆ ನಮ್ಮದು ಯಾವ ಎವಿಡೆನ್ಸ್ ನಮ್ಮದು ಕ್ಲೋಸ್ ಆಗಲ್ಲ. ಹಾಂ, ಯಾವಾಗ ನಮಗೆ ಏನಾದರೂ ಎವಿಡೆನ್ಸ್ ಸಿಗ್ತಾರೆ ನಾವೇ ಓಪನ್ ಇದ್ದೀವಿ. ತಮ್ಮ ಹತ್ರ ನಾನು ಪಬ್ಲಿಕ್ಗೆ ಅಥವಾ ಯಾರು ಏನು ಮಾತಾಡ್ತಾ ಇದ್ದಾರೆ ಅವರಿಗೆ ವಿನಂತಿ ಇದೆ, ತಮ್ಮ ಹತ್ರ ಏನು ಎವಿಡೆನ್ಸ್ ಇದೆ ದಯವಿಟ್ಟು ನಮ್ಮ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹತ್ರ ಬನ್ನಿ, ನಮ್ಮ ತನಿಖಾಧಿಕಾರಿ ಹತ್ರ ಬನ್ನಿ, ನಾವೇ ಪರಿಶೀಲನೆ ಮಾಡ್ತೀನಿ. ಅದರ ಬೇಸಿಸ್ ಮೇಲೆ ಅಗತ್ಯ ಕ್ರಮ ತಗೊಳ್ತೀವಿ. ಈಗ ಸದ್ಯಕ್ಕೆ ನಮಗೆ ಏನು ಎನ್ಕ್ವೈರಿ ಆಗಿದೆ ಅದರಲ್ಲಿ ಇಬ್ಬರು ಮಧ್ಯದಲ್ಲಿ ನಡೆದ ಘಟನೆ ಇದೆ. ಆವಾಗ ಸ್ಪಾಟಲ್ಲಿ ಇನ್ನೂ ಇಬ್ಬರು ಇದ್ದರು ಯಾವಾಗ ಇದು ಕೊಲೆ ಆಗಿದೆ. ಸೊ ಇನ್ನೂ ಫರ್ದರ್ ನಮ್ಮದು ಇನ್ವೆಸ್ಟಿಗೇಷನ್ ಆನ್ ಇದೆ. ಸ್ಟಿಲ್ 24 ಅವರ್ಸ್ನೂ ಆಗಿಲ್ಲ, 24 ತಾಸು. ಮೇಲ್ನೋಟಕ್ಕೆ ಅಂದರೆ ಮಾಹಿತಿ ಇದೆ ಕೆ ಮದುವೆ ಫಿಕ್ಸ್ ಆಗಿತ್ತು. ಎಂಗೇಜ್ಮೆಂಟ್ ಬಗ್ಗೆ ನಮಗೆ ಮಾಹಿತಿ ಇಲ್ಲ.
ಮರ್ಡರ್ ಆಗಿದ್ದು ಸ್ಪಾಟಲ್ಲೇ ಇದನ್ನು ಮಾಡಿ ಅದು ನಾನು ಹೇಳಲ್ಲ, ಇನ್ವೆಸ್ಟಿಗೇಷನ್ ಪಾರ್ಟ್ ಇದೆ, ಅದು ನಾವೇ ಚಾರ್ಜ್ ಶೀಟ್ ಆದಮೇಲೆ ಹೇಳ್ತೀವಿ. ಸ್ಪಾಟಲ್ಲೇ ಆಗಿದ್ದು ಬೇರೆ ಕಡೆ ಮಾಡಿತ್ತು ನೈ ಅಲ್ಲಿ ಹತ್ತಿರ ಆಗಿದೆ, ನಿಯರ್ ಸ್ಪಾಟ್. ಮರ್ಡರ್ ಮಾಡಿದ್ದು ಸ್ಪಾಟ್ ಬೇರೆ, ಅಲ್ಲಿ ಬಿಟ್ಟು ಹೋಗಿದ್ದು ಬೇರೆ. ಇಂಟರ್ಕೋರ್ಸ್ ಏನಾದರೂ ಮೆಡಿಕಲ್ ಎವಿಡೆನ್ಸಲ್ಲಿ ನಮಗೆ ಏನೂ ಸಿಗಲಿಲ್ಲ. ಅದು ಮಾತಾಡಿದ್ದೀನಿ ಡಾಕ್ಟರ್ ಜೊತೆಗೆ, ಆ ಥರ ಮೆಡಿಕಲಲ್ಲಿ ನಮಗೆ ಏನೂ ಸಿಗಲಿಲ್ಲ. ಬೇರೆ ಹುಡುಗಿ ಜೊತೆ ಏನಾದರೂ ಅಫೇರ್ ಇದ್ದಕ್ಕೆ ಏನಾದರೂ ಹಿಂಗಾಯ್ತಾ ಸರ್ ಅಥವಾ ಅದೇ ನಾವೇ ಪರಿಶೀಲನೆ ಮಾಡ್ತಾ ಇದ್ದೀವಿ, ಅದು ನಾವೇ ಅಂದರೆ ನಮಗೆ ಗೊತ್ತಿಲ್ಲ ಇನ್ನು. ನಮಗೇನು ಮಾಹಿತಿ ಬಂದಿಲ್ಲ ಅದ್ರ ಪ್ರಕಾರ. ತಮ್ಮ ಹತ್ರ ಇದೇ, ದಯವಿಟ್ಟು ನನ್ನ ಹತ್ರ ಬನ್ನಿ, ನಾನು ಪರಿಶೀಲನೆ ಮಾಡ್ತೀನಿ. ಮರ್ಡರ್ ಕೇಸ್ ನಡೆದಿತ್ತು, ಅದಕ್ಕೆ ಸಂಬಂಧಪಟ್ಟಂಗೆ ಆರೋಪಿಗಳು ಏನಾದರೂ ಅರೆಸ್ಟ್ ಆಗಿದ್ದಾರಾ ಅಥವಾ ಯಾರು ಏನು ಅನ್ನೋದೇನು ಮಾಹಿತಿ ಸಿಕ್ಕಿದೆ? ನಿನ್ನೆ ನಮ್ಮದು ಅನಾಲಿಸಿಸ್ ಪ್ರಕಾರ ಸಾಬಿರ್ ಅಂತ ಹುಡುಗಿದು ಫ್ರೆಂಡ್ ಕಳೆದ 3-4 ವರ್ಷದಿಂದ ಹುಡುಗಿ ಜೊತೆಗೆ ಸಂಪರ್ಕದಲ್ಲಿದ್ದರು. ನಮ್ಮ ಮಾಹಿತಿ ಪ್ರಕಾರ ಅವ್ರಿಗೆ ಮದುವೆ ಮಾಡೋಕ್ಕೆ ಇಷ್ಟ ಇತ್ತು. ಆ ಮದುವೆ ಮಾಡೋ ಇಷ್ಟದಲ್ಲಿ ಸ್ವಲ್ಪ ಅಸಮಾಧಾನ ಆದರೆ ಸಾಬಿರ್ ಅವರೇ ಆ ಲೇಡಿ ಜಾಕಿಯಾಗೆ 20ನೇ ತಾರೀಕಿಗೆ ಸಾಯಂಕಾಲ ಮರ್ಡರ್ ಮಾಡಿದ್ದಾರೆ. ನಿನ್ನೆ ನೈಟ್ ಅರೌಂಡ್ 12 ಗಂಟೆಗೆ ನಾವೇ ಆ ಸಾಬಿರ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಬೇಸಿಸ್ ಮೇಲೆ ಬಂಧನ ಮಾಡಿಸಿದ್ದೀವಿ. ಈಗ ಅದೇ ಲೀಗಲ್ ಪ್ರೊಸೆಸ್ ನಡೀತಾ ಇದೆ. ಆದಷ್ಟು ಬೇಗ ಅವರಿಗೆ ಜೆಸಿಗೆ ತಲುಪಿಸ್ತೀವಿ. ಅಲ್ಲ, ಆರೋಪಿ ಕೂಡ ನಿನ್ನೆ ಸ್ಪಾಟ್ ರೀಸನ್ ಏನಂತ ಸರ್? ಆ ರೀಸನ್ ಆರೋಪಿನೂ ಹೇಳ್ಬೋದು, ಅವರಿಗೆ ಇಷ್ಟಿದ್ದಾರೆ ಹೆಂಗೆ ಬಂತು. ಬಟ್ ನಾವೇ ಫಸ್ಟ್ ನಮಗೇತು ಸುಮ್ಮನೆ ಯಾರಿಗೆ ಹಿಡಿಯೋಕ್ಕೆ ಆಗಲ್ಲ, ಎವಿಡೆನ್ಸ್ ಬೇಸಿಸ್ ಮೇಲೆ ನಾವೇ ನಮ್ಮ ಕಾರ್ಯಾಚರಣೆ ಮಾಡ್ತೀವಿ. ಸೊ ಅದು ಎವಿಡೆನ್ಸ್ ಸಿಕ್ಕ ತಕ್ಷಣ ನಾವೇ ನಮ್ಮ ಕಾರ್ಯಾಚರಣೆ ಮಾಡಿಸಿದ್ದೀವಿ. ಅದ್ರ ಪ್ರಕಾರ ಆರೋಪಿಗೆ ಸಿಕ್ಯೂರ್ ಆಗಿದೆ. ಈಗ ಆರೋಪಿ ಅರೆಸ್ಟ್ ಆಗಿದೆ, ನಮ್ಮ ಜೊತೆ ಇನ್ನೂ ಯಾರಾದರೂ ಆಸ್ ಆಫ್ ನಾವು ನಮಗೆ ಏನು ಎವಿಡೆನ್ಸ್ ಸಿಕ್ಕಿದೆ ಅದು ಕ್ಲಿಯರ್ ಟೆಕ್ನಿಕಲ್ ಎವಿಡೆನ್ಸ್ ಇದೆ. ಇದರಲ್ಲಿ ಒಬ್ಬರೇದು ಪಾತ್ರ ಕಂಡು ಬರ್ತಾ ಇದೆ. ಬಟ್ ನಮ್ಮ ಇನ್ವೆಸ್ಟಿಗೇಷನ್ ಯಾವಾಗಲೂ ಕ್ಲೋಸ್ ಆಗಲ್ಲ. ಈವನ್ ಚಾರ್ಜ್ ಶೀಟ್ ಆದಮೇಲೆ ನಮ್ಮದು ಎವಿಡೆನ್ಸ್ ನಮ್ಮದು ಕ್ಲೋಸ್ ಆಗಲ್ಲ. ಯಾವಾಗ ನಮಗೆ ಏನಾದರೂ ಎವಿಡೆನ್ಸ್ ಸಿಗ್ತಾರೆ ನಾವೇ ಓಪನ್ ಇದ್ದೀವಿ. ತಮ್ಮ ಹತ್ರ ನಾನು ಪಬ್ಲಿಕ್ಗೆ ಅಥವಾ ಯಾರು ಏನು ಮಾತಾಡ್ತಾ ಇದ್ದಾರೆ ಅವರಿಗೆ ವಿನಂತಿ ಇದೆ, ತಮ್ಮ ಹತ್ರ ಏನು ಎವಿಡೆನ್ಸ್ ಇದೆ ದಯವಿಟ್ಟು ನಮ್ಮ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹತ್ರ ಬನ್ನಿ, ನಮ್ಮ ತನಿಖಾಧಿಕಾರಿ ಹತ್ರ ಬನ್ನಿ, ನಾವೇ ಪರಿಶೀಲನೆ ಮಾಡ್ತೀನಿ. ಅದರ ಬೇಸಿಸ್ ಮೇಲೆ ಅಗತ್ಯ ಕ್ರಮ ತಗೊಳ್ತೀವಿ. ಸರಿ, ಪ್ರವೋಕ್ ಏನಾದರೂ ಆಗಿದ್ದು ಮರ್ಡರ್ ಮಾಡೋಕ್ಕೆ ಏನಾದರೂ ಬೇರೆಯವ್ರು ಯಾರಾದರೂ ಹೇಳ್ಕೊಟ್ರಾ ಹಿಂಗೆ ಮಾಡಿ? ಈಗ ಸದ್ಯಕ್ಕೆ ನಮಗೆ ಏನು ಎನ್ಕ್ವೈರಿ ಆಗಿದೆ ಅದರಲ್ಲಿ ಇಬ್ಬರು ಮಧ್ಯದಲ್ಲಿ ನಡೆದ ಘಟನೆ ಇದೆ. ಆವಾಗ ಸ್ಪಾಟಲ್ಲಿನೂ ಇಬ್ಬರು ಇದ್ದರು ಯಾವಾಗ ಇದು ಕೊಲೆ ಆಗಿದೆ. ಸೊ ಇನ್ನೂ ಫರ್ದರ್ ನಮ್ಮದು ಇನ್ವೆಸ್ಟಿಗೇಷನ್ ಆನ್ ಇದೆ. ಸ್ಟಿಲ್ 24 ಅವರ್ಸ್ನೂ ಆಗಿಲ್ಲ, 24 ತಾಸು. ಫಿಕ್ಸ್ ಆಗುತ್ತೆ ಸರ್ ಇಬ್ಬರದು? ಮೇಲ್ನೋಟಕ್ಕೆ ಅಂದರೆ ಮಾಹಿತಿ ಇದೆ ಕೆ ಮದುವೆ ಫಿಕ್ಸ್ ಆಗಿತ್ತು. ಎಂಗೇಜ್ಮೆಂಟ್ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಸ್ಪಾಟಲ್ಲೇ ಮರ್ಡರ್ ಆಗಿದ್ದು ಸ್ಪಾಟಲ್ಲೇ ಇದನ್ನು ಮಾಡಿದಾರೆ ಅಂತ ಅದು ನಾನು ಹೇಳಲ್ಲ, ಇನ್ವೆಸ್ಟಿಗೇಷನ್ ಪಾರ್ಟ್ ಇದೆ, ಅದು ನಾವೇ ಚಾರ್ಜ್ ಶೀಟ್ ಆದಮೇಲೆ ಹೇಳ್ತೀವಿ. ಸ್ಪಾಟಲ್ಲೇ ಮರ್ಡರ್ ಆಗಿದ್ದು ಬೇರೆ ಕಡೆ ಮಾಡಿ ತಗೊಂಡಿದ್ದ ಅಲ್ಲಿ ಹತ್ತಿರ ಆಗಿದೆ, ನಿಯರ್ ಸ್ಪಾಟ್. ಮರ್ಡರ್ ಮಾಡಿದ್ದು ಸ್ಪಾಟ್ ಬೇರೆ, ಅಲ್ಲಿ ಬಿಟ್ಟು ಹೋಗಿದ್ದು ಬೇರೆ. ಇಂಟರ್ಕೋರ್ಸ್ ಏನಾದರೂ ಆಗಿದೆ? ಮೆಡಿಕಲ್ ಎವಿಡೆನ್ಸಲ್ಲಿ ನಮಗೆ ಏನೂ ಸಿಗಲಿಲ್ಲ. ಅದು ಮಾತಾಡಿದ್ದೀನಿ ಡಾಕ್ಟರ್ ಜೊತೆಗೆ, ಆ ಥರ ಮೆಡಿಕಲಲ್ಲಿ ನಮಗೆ ಏನೂ ಸಿಗಲಿಲ್ಲ. ಬೇರೆ ಹುಡುಗಿ ಜೊತೆ ಏನಾದರೂ ಅಫೇರ್ ಇದ್ದಕ್ಕೆ ಏನಾದರೂ ಹಿಂಗಾಯ್ತಾ ಸರ್ ಅಥವಾ? ಅದೇ ನಾವೇ ಪರಿಶೀಲನೆ ಮಾಡ್ತಾ ಇದ್ದೀವಿ, ಅದು ನಾವೇ ಅಂದರೆ ನಮಗೆ ಗೊತ್ತಿಲ್ಲ ಇನ್ನು. ಸರ್, ಇನ್ನೊಬ್ಬ ಆರೋಪಿ ಚಿಕ್ಕುಡುಗಲ್ಲಿ ಅರೆಸ್ಟ್ ಆಗಿದ್ದಾನಂತಲ್ಲ, ನಮಗೇನು ಮಾಹಿತಿ ಬಂದಿಲ್ಲ ಅದ್ರ ಪ್ರಕಾರ. ತಮ್ಮ ಹತ್ರ ಇದೇ, ದಯವಿಟ್ಟು ನನ್ನ ಹತ್ರ ಬನ್ನಿ, ನಾನು ಪರಿಶೀಲನೆ ಮಾಡ್ತೀನಿ.